ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೊಯ್ ಡಿ ಎಸ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ವಾಗತ. ಇನ್ನು ನಮ್ಮ ಈ ವಿಡಿಯೋನ ಯಾರು ಫಸ್ಟ್ ನೋಡ್ತಾ ಇದ್ದೀರಿ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಸ್ಟ್ ಲೈಕ್ ಮಾಡ್ಕೊಳ್ರಿ. ಇವತ್ತು ಏನು ಟಾಪಿಕಪ್ಪ ಅಂದರೆ ತಂದಿರೋದಂದರೆ ಮೇಯ್ನಾಗಿ ಒಂದು ವೀಡಿಯೋ ಅಟ್ರಾಕ್ಷನಾಗಿ ಕಾಣಿಸ್ಬೇಕಂದ್ರೆ ವೀಡಿಯೋ ಕ್ವಾಲಿಟಿ ಅಲ್ಲ, ಮೇಯ್ನಾಗಿ ಬೇಕಾಗಿದ್ದು ಅಟ್ರಾಕ್ಷನ್ ತಮ್ಲೈನ್. ಆ ತಮ್ಲೈನು ಯಾವ ಥರ ಮಾಡೋದು, ಯಾವ ಆ್ಯಪಲ್ಲಿ ಮಾಡೋದು ಅಂತ ತಿಳ್ಕೊಳ್ಳೋದ. ಫಸ್ಟು ತಮ್ಲೈನ್ ಅಂದರೆ ಏನಪ್ಪ ಅಂದರೆ, ಇವಾಗ ನಾವು ಒಂದು ವೀಡಿಯೋ ಹಾಕಿರ್ತೀವಿ, ಅಟ್ರ್ಯಾಕ್ಷನಾಗಿ ಒಂದು ಇರುತ್ತೆ, ಏನು ಒಂಥರ ಅಟ್ರ್ಯಾಕ್ಷನ್ ಫಸ್ಟ್ ಒಂದು ಇದು ಬರುತ್ತೆ, ಫೋಟೋ ಒಂದು ನೋಡಿದ್ದೀರಲ್ವಾ, ಆ ಥರ ಫೋಟೋ ಅದನ್ನೇ ತಮ್ಲೇನ್ ಅಂತ ಕರೆಯೋದು ನಾವು. ಆ ತಮ್ಲೇನ ಯಾವ ಥರ ಮಾಡೋದು ಮತ್ತು ಯಾವ ಆ್ಯಪಲ್ಲಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದು. ಓಕೆನಾ? ಯಾರು ಮಧ್ಯದಲ್ಲಿ ವೀಡಿಯೋ ಸ್ಕಿಪ್ ಹೋಗ್ಬಿಡ್ರಿ. ಯಾಕಪ್ಪ ಅಂದರೆ ಈ ವಿಡಿಯೋ ಯೂಸೆಸ್ಲ್ ಆಗಿರ್ತದೆ. ಓಕೆನಾ? ಈ ಕೊನೆ ಗಂಟೆ ನೋಡಿರಿ. ಅದಾದಮೇಲೆ ಇನ್ನು ಯಾರು ನಮ್ಮದು ಯೂಟ್ಯೂಬ್ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಫಸ್ಟ್ ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ, ಹಂಗೆ ಹೋಗಿ ಲೈಕ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಕಡೆ ಮಾಡೋದ ಬನ್ನಿ. ಏನಪ್ಪ ಅಂದರೆ ಫಸ್ಟು ಫೋನ ತಗೊಳ್ರಿ. ಓಕೆನಾ? ಫೋನ್ ತಗೊಂಡಾದ್ಮೇಲೆ ಲಾಕ್ ತಗೊಳ್ರಿ. ಒಂದು ಸ್ವಲ್ಪ ಇದು ನಮ್ಮ ಮಮ್ಮಿ ಫೋನ್ ಅಲ್ವಾ, ಅದಕ್ಕೋಸ್ಕರ ಒಂದು ಸ್ವಲ್ಪ ಇದು ನಿಧಾನ ಫೋನು. ಓಕೆನಾ? ನಾನು ಇದರಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ನಿಧಾನ ಆಗ್ಬೋದು. ಓಕೆನಾ? ಫಸ್ಟು ನಾನು ಏನಪ್ಪ ಅಂದರೆ ಹೇಳೋದು, ಫಸ್ಟು ಹೋಗ್ಬಿಟ್ಟು ನೀವು ಪ್ಲೇಸ್ಟೋರ್ಗೆ ಹೋಗಬೇಕು. ಓಕೆನಾ? ಪ್ಲೇಸ್ಟೋರ್ಗೆ ಹೋಗಬೇಕು ಇರಿ. ಪ್ಲೇಸ್ಟೋರ್ಗೆ ಹೋಗಬೇಕು. ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಪಿಕ್ಸೆಲ್ ಎಡಿಟರ್ ಅಂತ ಒಂದು ಐತೆ ಆ್ಯಪು, ನೋಡ್ತಾ ಇದ್ದೀರಲ್ವಾ? ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ನಾನು ಅಲ್ಲೇ ಡೌನ್ಲೋಡ್ ಮಾಡಿದ್ದೀನಿ, ಸರಿನಾ? ಇವಾಗ ಆ ಆ್ಯಪ್ನ ಡೌನ್ಲೋಡ್ ಮಾಡಾಗೈತೆ, ಹೋಯ್ತೀನಿ ಈಗ ನಾನು ಆ್ಯಪ್ಗೆ. ಇವಾಗ ತಮ್ಲೇನ್ ಹೆಂಗೆ ಮಾಡೋದು, ಇವಾಗ ನ್ಯೂ ಟೆಸ್ಟ್ ಅಂತ ಐತೆ, ಕಾಣಿಸ್ತೈತಾ? ನ್ಯೂ ಟೆಸ್ಟ್. ಅದನ್ನ ಹೆಂಗೆ ಹೋಗಿಸೋದು, ಇದನ್ನೇ ಏನಿಲ್ಲ, ಅದ್ರ ಮೇಲೆ ಒಂದು ದಪ್ಪ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡಸ್ಟ್ಬಿನ್ ಐತೆ ನೋಡಿರಿ, ಇಲ್ಲಿ ಡಸ್ಟ್ಬಿನ್ ಅಂತ ಐತಲ್ಲ, ಆ ಡಸ್ಟ್ಬಿನ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಓಕೆ ಕೊಡ್ರಿ. ಓಕೆ ಕೊಟ್ಟಾಯಿತು. ಇವಾಗ ಏನಪ್ಪ ಅಂತ ನೀವು ಕೇಳ್ತಿರೋದು, ಇವಾಗ ತಮ್ಲೈನ್ ಬೇಕಾಗಿರೋದು ಇಷ್ಟು. ಇವಾಗ ಅಲ್ವಾ, ಇದು ನೋಡಿರಿ, ನಾವು ವೀಡಿಯೋ ಮಾಡ್ತಾರಾಗಲೇ ಫೋನ್ ಬರುತ್ತೆ. ಆಮೇಲೆ ಏನಪ್ಪ ಅಂತ ಹೇಳೋಕ್ಕೆ ಬರ್ತಿದೆ ಅಂದರೆ, ಇವಾಗ ತಮ್ಲೈನ್ ಬೇಕಾಗಿರೋದು ಅಳತೆ, ಕನ್ನಡದಲ್ಲಿ ಹೇಳ್ಬೇಕಂದ್ರೆ. ಓಕೆನಾ? ಆ ಅಳತೆನ ಹೆಂಗೆ ತಗೊಳ್ಳೋದು ಅಂದರೆ, ಇಲ್ಲಿ 1 2 3 4, ಈ ಕಡೆಯಿಂದ 4ನೇದು ಇಲ್ಲಿಗೆ ಬಂದರೆ 4ನೇದಕ್ಕೆ ಇಲ್ಲಿ ಇಮೇಜ್ ಎಷ್ಟು ಬೇಕು ಇಮೇಜ್ ಅಂತ ಇಲ್ಲೇ ಐತಲ್ಲ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಷ್ಟಕ್ಕೆ ಬೇಕಷ್ಟು. ಇವಾಗ ಹಿಂಗೆ ಹೋಗ್ಬಿಟ್ರೆ ಇಲ್ಲಿ ಯೂಟ್ಯೂಬ್ ತಮ್ಲೈನ್ ಅಂತ ಅಲ್ಲೇ ಕೊಟ್ಟವ್ರೆ ನೋಡಿರಿ, ಯೂಟ್ಯೂಬ್ ತಮ್ಲೈನ್ ಅಂತ ಅಲ್ಲೇ ಕೊಟ್ಟವ್ರೆ. ಆ ಯೂಟ್ಯೂಬ್ನ ತಮ್ಲೈನ್ ಮೇಲೆ ಹೋಗ್ತಾರೆ, ಯೂಟ್ಯೂಬ್ ತಮ್ಲೈನ್ಗೆ ಎಷ್ಟು ಅಳತೆ ಬೇಕು ಅಷ್ಟು ಅಳತೆ ಅದೇ ತಗೊಳುತ್ತೆ. ಅದ್ರ ಮೇಲೆ ಓಕೆ ಹೊಡೆದ್ರೆ ಬತ್ತು ನೋಡಿರಿ. ಇಷ್ಟೇ ಅಂತಲ್ಲ, ಇನ್ನೂ ಆಯ್ತು ಮುಂದಕ್ಕೆ. ಇವಾಗ ಯೂಟ್ಯೂಬ್ ತಮ್ಲೈನ್ಗೆ ಎಷ್ಟು ಬೇಕೋ ಅಷ್ಟು ಬತ್ತು. ಓಕೆನಾ? ಅದಾದಮೇಲೆ ಬಂದರೆ ಕಲರ್, ನಿಮಗೆ ಯಾವ ಕಲರ್ ಬೇಕೋ ಆ ಕಲರು. ಆಮೇಲೆ ಗ್ರೇಡಿಟ್, ಹಂಗಂದ್ರೆ ಗ್ರೇಡಿಟ್ ಅಂದರೆ ಕಲರ್, ಇವಾಗ ಬ್ಲ್ಯಾಕ್ ಆ್ಯಂಡ್ ವೈಟು, ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಕಲರ್ನ. ಇಲ್ಲಿ ನೋಡಿರಿ, ಇವಾಗ ಯಾವ ಕಲರ್ ಬೇಕೋ ಆ ಕಲರ್ನ ಮಾಡ್ಕೋಬೋದು ನೀವು ಈ ಥರ. ಓಕೆನಾ? ನಿಮ್ಗೆ ಯಾವ ಟೈಪಲ್ಲಿ ಬೇಕೋ ಆ ಟೈಪಲ್ಲಿ ನೀವು ಮಾಡ್ಕೋಬೋದು. ಓಕೆನಾ? ಅದಾಯಿತು, ಓಕೆ ಅಂತ ಕೊಟ್ಕೊಂಡ್ರಿ. ಆಮೇಲೆ ನಿಮ್ಗೆ ಇನ್ನೊಂದು ನೆಕ್ಸ್ಟ್ ಇನ್ನೇನಪ್ಪ ಬೇಕು ಅಂದರೆ, ಇವಾಗ ಮೇಯ್ನಾಗಿ ಬೇಕಾಗಿರೋ ಫೋಟೋ ಹಾಕಬೇಕು. ಫೋಟೋ ಅದ್ರ ಮೇಲೆ ನೀವು ಫಸ್ಟೇ ಫೋಟೋಗಳನ್ನ ಕಟ್ ಮಾಡ್ಕೊಂಡಿರಬೇಕು. ಇನ್ಶಾಟಲ್ಲೂ ಕಟ್ ಮಾಡ್ಕೋಬೋದು, ಮತ್ತು ಪಿಕ್ ಶಾಟ್ ಅದರಲ್ಲೂ ಕಟ್ ಮಾಡ್ಕೋಬೋದು, ಸರಿನಾ? ನಂದರೆ ಇದರಲ್ಲಿ ನಮ್ಮ ಮಮ್ಮಿ ಫೋನ್ ಆಗಿರೋದ್ರಿಂದ ಇದರಲ್ಲಿ ಫೋಟೋ ಇಲ್ಲ. ಅದನ್ನ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಂದರೆ ಫ್ರಮ್ ಗ್ಯಾಲ್ರಿ ಅಂತ ಐತೆ ನೋಡ್ರಿ, ಫ್ರಮ್ ಗ್ಯಾಲ್ರಿ ಅಂತ ಐತೆ. ಅದ್ರ ಮೇಲೆ ಫ್ರಮ್ ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಏನೇನು ಕಟ್ ಮಾಡ್ಕೊಂಡಿರ್ತೀರಿ ಆ ಫೋಟೋಸ್ ಎಲ್ಲ ಬರುತ್ತೆ. ಇದು ನಮ್ಮ ಮಮ್ಮಿ ಫೋನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಇದು ಮಿಸ್ಟೇಕ್ ಆಗುತ್ತೆ, ನಿಮ್ಮ ಫೋನಲ್ಲಿ ಬೇಗನೆ ಬಂದ್ಬಿಡುತ್ತೆ. ಓಕೆನಾ? ನಿಮ್ಗೆ ಯಾವ ಫೋಟೋ ಬೇಕು ನೀವು ಕಟ್ ಮಾಡ್ಕೊಂಡಿರ್ತೀರಲ್ಲ ಆ ಫೋಟೋ ಬಂದಲ್ಲಿ ಕೂತ್ಕೊಳ್ಳುತ್ತೆ. ನಿಮ್ಗೆ ಆಗ್ತಿರ ಯಾವ ಫೋಟೋ ಬೇಕು ಆ ಫೋಟೋನ ಕಟ್ ಮಾಡ್ಕೊಂಡು ಮಡಗಿದ್ರೆ ಅದನ್ನ ಇಲ್ಲಿ ಇದು ಮಾಡ್ಬೋದು, ಸರಿನಾ? ಇವಾಗ ಸುಮ್ಗೆ ನಾನು ಇಲ್ಲಿ ಇದೊಂದು ಹಾಕ್ತೀನಿ, ಇದು ಸುಮ್ಗೆ ಈ ಥರ ಹೊಡ್ಕೊಳ್ರೆ. ಓಕೆನಾ? ಹೊಡ್ಕೊಂಡೆ, ಇವಾಗ ಈ ಥರ ಬಂತು. ಓಕೆನಾ? ನಾನು ಕಟ್ ಮಾಡ್ಕೊಳ್ಳಿಲ್ಲ, ಅದಕ್ಕೋಸ್ಕರ ಈ ಥರ ಬಂದಿದೆ ಅಷ್ಟೇ. ನಿಮಗೆ ನೆಕ್ಸ್ಟ್ ಇನ್ನೊಂದು, ಇವಾಗ ನಾನು ಕಟ್ ಮಾಡಿಲ್ಲ. ಓಕೆನಾ? ನೀವು ಕಟ್ ಮಾಡ್ಕೊಬಂದು ಹಿಂಗೆ ಹಾಕ್ತೀರ, ಇದು ಕರೆಕ್ಟಾಗಿ ಬಂದು ಕೂತ್ಕೊಳ್ಳುತ್ತೆ. ಇವಾಗ
ತಮ್ಲೈನ್ಗೆ. ಓಕೆನಾ. ಅದಾದಮೇಲೆ ಇನ್ನೊಂದೇನಪ್ಪ ಅಂದರೆ ಇವಾಗ ಸರ್ಚ್. ಇವಾಗ ನೀವೇನೋ ಒಂದು ಕುಂಡಿಸ್ಬೇಕು, ಇಲ್ಲಿ ಹೋಗ್ಬೇಕು. ಈಗ ತಿರ್ಗಾ ಹೋಗ್ಬಿಟ್ಟು ಟೆಸ್ಟ್ ಮೇಲೆ ಹೊಡಿಬೇಕೀಗ. ನಿಮ್ಗೇನು ಬೇಕು ತಿರ್ಗಾ ಇಲ್ಲಿಗೆ ಹೋಗ್ಬಿಟ್ಟು ಇದ್ರ ಮೇಲೆ ಸರ್ಚ್ ಮಾಡಿದ್ರೆ ಬರುತ್ತೆ. ಇವಾಗ ನೀನು ಏನೋ ಒಂದು ಟೈಪ್ ಮಾಡಬೇಕು. ಏನಂತ ಟೈಪ್ ಮಾಡಲಿ? LO ಅದೆಲ್ಲ ಡಿಲೀಟ್ ಮಾಡ್ಕೊಬಿಟ್ರೆ LOHITH ಲೋಹಿತ್ DS ಅಂತ ಕುಂಡಿಸ್ಕೊತೀನಿ ಅಷ್ಟೆ, ಸಾಕು ನನಗೆ. ಓಕೆನಾ. ಇವಾಗ ಲೋಹಿತ್ DS ಅಂತ ಬತ್ತು. ನೀವು ಇದರಲ್ಲಿ ಹಿಂಗೆ ತಿರುಗಿಸ್ಕೊಳ್ಬೋದು, ದಪ್ಪ ಸಣ್ಣ ಏನಾರ ಮಾಡ್ಕೋಬೋದು. ಇವಾಗ ನನಗೆ ಈ ಥರ ಬರುತ್ತೆ. ಓಕೆನಾ. ಈ ಥರ ಬಂದಾದಮೇಲೆ ಇವಾಗ ಏನಪ್ಪ ಮಾಡಬೇಕು ನೀವು ಅಂದರೆ ನೋಡಿರಿ, ಹೇಳ್ಕೊಡ್ತೀನಿ ರೀ. ಇವಾಗ ಇಷ್ಟಪ್ಪ ಬತ್ತು, ಈ ಥರ ಕ್ಲಿಯರೆನ್ಸ್. ಓಕೆನಾ. ಇವಾಗ ಸ್ಟ್ರೋಕ್. ಇವಾಗ ಇದು ಇಲ್ಲ ಆಯ್ತಲ್ಲ, ಇದು ಈ ನೇಮು ಏನಾರ ಈ ಫೋಟೋದ ಇಂಚರ ಹೋಗ್ಬೇಕಂದ್ರೆ ಫೋಟೋದ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಾದ್ಮೇಲೆ ಈ ಕಡೆ ಬನ್ನಿರಿ. ಈ ಕಡೆ ಬಂದಾದಮೇಲೆ ಇಲ್ಲೈತೆ ನೋಡಿ, ಟು ಬ್ಯಾಕ್ ಅಂತ ಐತೆ. ಇಲ್ಲಾಂದರೆ ಟು ಬ್ಯಾಕ್ ಅಲ್ಲ, ಟು ಫ್ರಾಂಟ್ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿರಿ ಇವಾಗ ಅದ್ರ ಇಂಚರ ಉಂಟೈತಿ. ಈಗ ನೋಡಿರಿ ಅದ್ರ ಇಂಚರ ಹೋಯ್ತು. ಈಗ ನೋಡಿರಿ ಅದ್ರ ಮೇಲೆ ಅದ್ರ ಇಂಚರ ಉಂಟೋಯ್ತು ಈಗ. ಓಕೆನಾ. ಇವಾಗ ನಿಮ್ಗೆ ಇದು ತಿರ್ಗಾ ಇದು ವಾಪಸ್ ಹೋಗಬೇಕು ಅಂದರೆ ಇಲ್ಲಿ ಒಂದು ಇದೈತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ನಾವು ಹೆಂಗೆ ಇರ್ತೀವಿ ಹಂಗೆ ಬಂದ್ಬಿಡುತ್ತೆ. ನೋಡಿರಿ ನಂದು ಹಿಂಗೆ ಇತ್ತು, ಈ ಥರ ಬಂದ್ಬಿಡ್ತು ಈಗ. ಓಕೆನಾ. ಹಿಂಗೆ ಇಂಚರ ಆಯಿತು. ಅದಾಯ್ತಾ. ಇವಾಗ ನೆಕ್ಸ್ಟು ಇನ್ನೇನಪ್ಪ ಅಂದರೆ ನಿಮಗೆ ಮಾರ್ಕ್ ಇರೋಕ್ಕೆ ಏನಾರು ಬೇಕಂದರೆ ಇವಾಗ ಮಾರ್ಕು ಈ ಥರ ಮಾರ್ಕ್ ಬೇಕಂದರೆ ಮಾರ್ಕು ಸಿಗುತ್ತೆ. ಸುಮ್ಮನೆ ಇದು ನಾನು ಕರೆಕ್ಟಾಗಿ ಮಾಡ್ತಾಯಿಲ್ಲ. ಯಾಕಪ್ಪ ಅಂದರೆ ಇದರಲ್ಲಿ ನಾನು ಯಾವ ಕಟ್ ಮಾಡ್ಕೊಳ್ಳಿಲ್ಲ, ಅದಕ್ಕೋಸ್ಕರ ಈ ಥರ ತೋರಿಸ್ತಿದ್ದೀನಿ ಅಷ್ಟೇ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಓಕೆನಾ. ಅದಾದಮೇಲೆ ಇನ್ನು ಇದು ಸ್ವಲ್ಪ ಇನ್ಶಿಯಲ್ನ ನಾನು ಎಡಿಟ್ ಮಾಡಬೇಕು ಒಂದು ಸ್ವಲ್ಪ ಅಂತ ಏನಾರು ಇತ್ತು ಅಂದರೆ ಹೋಗ್ಬೇಕು ಇಲ್ಲಿಗೆ. ಹತ್ರ ಹೋಗ್ಬಿಟ್ಟು ಈ ಫೋಟೋಗೆ ನಾನೀಗ ಇದಕ್ಕೆ ಬರ್ಸ್ಬೇಕು. ಏನಪ್ಪ ಅಂದರೆ ಸ್ಟ್ರೋಕ್ ಅಂದರೆ ಒಂದು ಸ್ವಲ್ಪ ಬ್ಲ್ಯಾಕು ಆ ಥರ ಅಲ್ವಾ. ಆ ಥರ ಬೇಕು ಅಂದರೆ ಹೋಗ್ಬಿಟ್ಟು ಇಲ್ಲಿ ಕಾಣಿಸ್ತೈತಾ ಸ್ಟ್ರೋಕ್. ಅದ್ರ ಮೇಲೆ ಸ್ಟ್ರೋಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇದು ಡನ್ ಕೊಟ್ಟರೆ ನೋಡಿ ಅದ್ರ ಮೇಲೆ ಈ ಥರ ಸ್ಟ್ರೋಕ್ ಬರುತ್ತೆ. ಇವಾಗ ಪಕ್ಕದಲ್ಲಿ ಒಂದೊಂದು ಲೈನು ವೈಟು ಆ ಥರ ನಿಮ್ಗೆ ಅದರಲ್ಲಿ ಕಲರ್ಸು ಕೊಡ್ತಾರೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಹಾಕೋಬೋದು. ಇವಾಗ ನೆಕ್ಸ್ಟು ಇದು ಎಡಿಟ್ಕೋಬೋದಾ. ಇವಾಗ ನಿಮಗೆ ಇಲ್ಲಿ ನೋಡಿ, ನೀವು ಈ ಥರ ಪಕ್ಕಕ್ಕೆ ಹೋಗಿಸ್ಕೋಬೋದು, ಈ ಕಡೆ ಸೈಡ್ಗೂ ಹೋಗಿಸ್ಕೋಬೋದು. ಇದು ಪಕ್ಕಕ್ಕೆ ಮೇಕೆ ಕೆಳಕ್ಕೆ, ಸರಿನಾ. ಆಯಿತಾ. ಅದಾದಮೇಲೆ ಇವಾಗ ಇದ್ರ ಸ್ಪೆಲ್ಲಿಂಗು ಕರೆಕ್ಟಾಗಿ ಬರಬೇಕು. ನಿಮ್ಗೆ ಬೇಜಾನು ಕೊಟ್ಟಿರ್ತಾರೆ ಇಲ್ಲಿ, ನಿಮ್ಗೆ ಯಾವ ಥರ ಟೈಪಲ್ಲಿ ಬೇಕೋ ಆ ಥರ ಟೈಪಲ್ಲಿ ಹಾಕೋಬೋದು. ನಾನು ಸುಮ್ಮನೆ ಇದೊಂದು ಕೊಟ್ಕೋತೀನಿ ಈಗ. ಓಕೆನಾ. ನಂಗೆ ಅದು ಚೆನ್ನಾಗಿಲ್ಲ ಅಂತ ನಿಮ್ಗೆ ಯಾವ್ದು ಇಷ್ಟ ಆಯ್ತದೆ ಅದು ಕೊಟ್ಕೊಳ್ಳಿ. ನನಗಂತೂ ಇದು ಇಷ್ಟ ಆಯಿತು. ಓಕೆನಾ. ಅದು ಕೊಟ್ಕೊಂಡೆ. ನೋಡಿರಿ ಇವಾಗ ಒಂದು ಸ್ವಲ್ಪ ಸ್ಟೈಲಿಶಾಗಿ ಬಂತು. ಅದಾದಮೇಲೆ ಇದ್ರ ಇಂಚರ ಬ್ಲ್ಯಾಕಾಗಿ ಬರಬೇಕು ಅಂದರೆ ನೋಡಿರಿ ಇಷ್ಟೇ. ಇವಾಗ ನೋಡಿ, ಇವಾಗ ಈ ಇಂಚರ ಹೋಯ್ತದೆ ಈಗ. ಅದೇ ಫಸ್ಟೇ ಮಾಡಿ ಕೊಟ್ಟಿದ್ನಲ್ಲ ಅದು. ಓಕೆನಾ. ನೋಡಿ ಆಯ್ತಲ್ವಾ. ಅದಾದಮೇಲೆ ನೀವು 3D ಆಗಿ ಮಾಡ್ಕೋಬೋದು ಕನ್ವರ್ಟ. ಓಕೆನಾ. ಇವಾಗ 3D ಇದು ಕೆಳಗಡೆ ಈ ಥರ ಇನ್ನೊಂದು ಥರ ಕಾಣಿಸೋದು ಕೆಳಗಡೆ. ಇಲ್ಲಿ ಕಾಣಿಸ್ತೈತಾ? ನೋಡಿ ಇಲ್ಲಿ ಕಾಣಿಸ್ತೈತೆ ನೋಡಿ. ಆ ಥರ ಕೆಳಗಡೆ ಬರಬೇಕಂದ್ರೆ ಇದಕ್ಕೆ ಹೋಗ್ಬಿಟ್ಟು ಮಾಡಬೇಕು ಆ ಥರ. ಅದಾಯಿತು. ಅದಾದಮೇಲೆ ನೆಕ್ಸ್ಟು ಇವಾಗ ಕಲರು. ಇದಕ್ಕೆ ಇನ್ನೊಂದು ಕಲರ್ ಬೇಕು ನನಗೆ, ಈ ನೇಮ್ಗೆ. ಇದಕ್ಕೆ ಹೋಗ್ಬಿಟ್ಟು ಕಲರ್ಗೆ ಹೋಗ್ಬಿಟ್ಟು ನೋಡಿ ಇವಾಗ ರೆಡ್ ಹಾಕ್ತೇನೆ. ಇವಾಗ ನಿಮ್ಗೆ ರೆಡ್ ಬೇಕೋ ಬ್ಲೂ ಬೇಕೋ ಯಾವ ಕಲರ್ ಆದರೂ ನೀವು ಇಲ್ಲಿ ಇದು ಬ್ಯಾಡ್ಕೋಬೋದು. ಓಕೆನಾ. ನಿಮ್ಗೆ ಯಾವ್ದು ಬೇಕು ಅದನ್ನ ಹಾಕೋಬೋದು. ಸುಮ್ಮನೆ ನಾನು ಏನೋ ಒಂದು ಮಾಡಿದೆ. ಅದಾದಮೇಲೆ ನೀವು ಇದನ್ನೇ ಇನ್ನೊಂದ್ಸಲಿ ಕಾಪಿ ಮಾಡ್ಕೋಬೇಕು ಅಂತ ಏನಾದ್ರು ಬೇಕಂದರೆ ಇದನ್ನ ಇಲ್ಲಿ ಕಾಪಿ ಅಂತ ಐತೆ, ಕಾಪಿ ನೋಡಿ ಇನ್ನೊಂದು ಬಂತು. ಇದನ್ನ ತಿರುಗಿ ಅದು ಫೋಟೋದ ಇಂಚರ ಹೋಗಿಸ್ಬೇಕಂದ್ರೆ ಆ ಫೋಟೋ ಮೇಲೆ ಈ ಕಡೆ ಬಂದ್ಬಿಟ್ಟು ಈ ಫೋಟೋದ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಾರ್ಮ್ ಬ್ಯಾಕ್ ಅಂತ ಬರುತ್ತೆ ಅಂತ ಹೊಡೆದ್ರೆ ನೋಡಿ ಅದ್ರ ಇಂಚರ ಇದು ಹೋಯ್ತು ತಿರ್ಗ ಅಷ್ಟೇ. ಓಕೆನಾ. ಅದಾದಮೇಲೆ ಇನ್ನೊಂದು ಏನಪ್ಪ ಹೇಳ್ಬೇಕಂದ್ರೆ ನಿಮಗೆ ಇವಾಗ ಇದು ಇನ್ನೊಂದು ಬೇಡ, ಇವೆಲ್ಲ ಲಾಕ್ ಮಾಡಿಬಿಟ್ರೆ ನೋಡಿ ಇವಾಗ ನಾನು ಯಾವ ಲಾಕ್ ಮಾಡಿದ್ದೀನೋ ಅವು ಹಂಗೆ ಇರ್ತವೆ. ಈಗ ನೋಡಿ ಬರ್ತಾಯಿಲ್ಲ.
ಇವಾಗ ಇದೊಂದು ಫೋಟೋ ನಾನು ಬಿಟ್ಟಿರೋದು, ಅದಕ್ಕೋಸ್ಕರ ಇದೊಂದು ಫೋಟೋ ಬರ್ತೈತೆ. ಓಕೆನಾ. ಅದು ಇದು ತಿರ್ಗಿ ಹಿಂಗೆ ಹೋಗ್ಬಿಟ್ಟು ಇದು ಬೇಡ ಅಂತ ಇದು ಮಾಡಿದರೆ ತಿರ್ಗಿ ಆ ಲಾಕ್ನ ತೆಗ್ದಾಕ್ಬಿಟ್ರೆ ಮುಗೀತು ಅಷ್ಟೇ. ಇವಾಗೆಲ್ಲ ಸಿಗಾಕುತ್ತೆ ಅಷ್ಟೇ ಮಾರ್ಕು. ಆಮೇಲೆ ಇನ್ನೊಂದು ಇನ್ನೂ ಹೇಳಬೇಕು, ಇನ್ನು ನಿಮಗೆ ಯಾವ ಥರ ಬೇಕು ಆ ಥರ ಎಲ್ಲ ಸಿಗುತ್ತೆ ಇದರಲ್ಲಿ. ಆದರೆ ಒಳ್ಳೆ ಅಪ್ಲಿಕೇಶನ್ ಮಾತ್ರ ಇದು. ನೆಕ್ಸ್ಟು ಇವಾಗ ಇದಾಯಿತು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಫೋಟೋ ಹಾಕೊಳ್ರಿ ಆಯಿತಾ. ನೋಡಿ ಇದು ಈ ಥರ ಅಂದರೆ ಮಾಮೂಲಿ ಇವಾಗ ಆ ಕಡೆ ಈ ಕಡೆ ಬ್ಲ್ಯಾಕ್ ಇರ್ತಲ್ಲ ಆ ಥರ. ಅದು ಬೇಡ ಅಂದರೆ ಹಿಂಗೆ ಹೋಗಿಸಿ ಅಷ್ಟೇ. ಅದು ಬೇಡ ಅಂತ ಹೇಳಿದ್ರೆ ಇಲ್ಲಿ ಹೋಗಿ ಆಫ್ ಮಾಡ್ಕೊಳ್ರಿ. ಇವಾಗ ಅದರಲ್ಲೂ ಬೇರೆ ಕಲರ್ ಬೇಕಂದರೆ ವೈಟು, ರೆಡ್ಡು, ಪಿಂಕು, ನಿಮ್ಗೆ ಯಾವ ಥರ ಬೇಕೋ ಆ ಥರ ಸಿಗುತ್ತೆ. ಓಕೆನಾ. ಆದಮೇಲೆ ತಿರ್ಗಿ ಇನ್ನೊಂದು ಟೆಸ್ಟ್ ಬೇಕು ಅಂದ್ಕೊಳ್ರಪ್ಪ ನಿಮಗೆ. ತಿರ್ಗಿ ಇನ್ನೊಂದು ಏನೋ ಸರ್ಚ್ ಮಾಡಬೇಕು. ಹಿಂಗೆ ತಿರ್ಗಿ ಟೈಪ್ ಮಾಡಿದ್ರೆ ಹೊಂಟೋಗೋದು ಸಿಗೋಲ್ಲ ಅಲ್ವಾ. ಅದೇ ಥರ ಇವಾಗ ಸಿಗಬೇಕು ಅಂದರೆ ಇರೇ ಅದ್ರ ಮೇಲೆ ಟಿಕ್ ಮಾಡಿದ್ರೆ ಇವಾಗ ಟೆಸ್ಟು ತಿರ್ಗಾ ಸಿಗುತ್ತೆ. ಟೆಸ್ಟ್ ತಿರ್ಗಾ ಆದಮೇಲೆ ನಿಮ್ಗೆ ಏನು ಬೇಕೋ ಅದು ಸುಮ್ಮನೆ ಏನೋ ಒಂದು ಹೊಡ್ಕೊಳ್ಳಿ. ಓಕೆನಾ. ಅಷ್ಟೇ ತಿರ್ಗಾ ಅದು ಬರ್ತದೆ. ನಿಮ್ಗೆ ಏನು ಬೇಕು ಅದು ಇಲ್ಲಿ ಇರುತ್ತೆ, ಹೇಳಕ್ಕಳ್ರಿ. ಓಕೆನಾ. ಏನು ಬೇಕದು ಸಿಗುತ್ತೆ ನಿಮಗೆ. ಓಕೆನಾ. ಇಷ್ಟೇ. ನೀವು ಆಮೇಲೆ ಇದು ಸೇವ್ ಮಾಡ್ಕೋಬೇಕು. ಇವಾಗ ಸೇವ್ ಮಾಡ್ಕೊಳ್ಳೋದು ಹೆಂಗೆ ಅಂದರೆ ಇವಾಗ ನೆಕ್ಸ್ಟ್ ಇದು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಂಪಾರ್ಟೆಂಟ್ ಇಮೇಜ್ ಇಲ್ಲೇ ಐತೆ ನೋಡಿ, ಇಂಪಾರ್ಟೆಂಟ್ ಇಮೇಜ್. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೇವ್ ಟು ಗ್ಯಾಲ್ರಿ, ಇಲ್ಲಿ ಬರೀ ಸೇವ್ ಅಂತ ಐತೆ. ಈ ಸೇವ್ ಟು ಗ್ಯಾಲ್ರಿ ಹೊತ್ತಿದ್ರೆ ಸೇವ್ ಆಗಿರುತ್ತೆ ಅಷ್ಟೇ. ಓಕೆನಾ. ಇದಕ್ಕೆ ನೆಟ್ಟೇನು ಬೇಡ, ಒಂದ್ಸಲ ಡೌನ್ಲೋಡ್ ಮಾಡ್ಕೊಳಕ್ಕೆ ಮಾತ್ರ ನೆಟ್ ಬೇಕು. ಓಕೆನಾ. ಅದಾದಮೇಲೆ ಇವಾಗ ಗ್ಯಾಲ್ರಿಗೆ ಹೋಗಿ ನೋಡೋದ ಹೆಂಗೆ ಬಂದೈತೆ ಅಂತ. ಹಂಗಂದರೆ ನಾನು ಕರೆಕ್ಟಾಗಿ ಮಾಡಿಲ್ಲ, ನಿಮಗೆ ಯಾವ ಥರ ಕ್ಲಿಯರೇಷನ್ ಬೇಕೋ ಆ ಥರ ತೋರಿಸಿದ್ದೀನಿ. ಓಕೆನಾ. ನೋಡಿ ಇವಾಗ ಈ ಥರ ಬಂದೈತೆ. ಓಕೆನಾ. ಇವಾಗ ಇಂಚರೆ ಈ ಥರ ಬಂದೈತೆ. ಇವತ್ತು ಈ ಮೇಯ್ನಾಗಿ ಬೇಕಾಗಿರೋದು ಏನಪ್ಪ ಅಂದರೆ ಒಂದು ವೀಡಿಯೋದಲ್ಲಿ ಅಟ್ರಾಕ್ಷನಾಗಿ ಇರಬೇಕು ಅಂದರೆ ಮೇಯ್ನ್ ಬೇಕಾಗಿರೋದು ಯೂಟ್ಯೂಬ್ ತಮ್ಬ್ಲೈನ್. ಹೌದು, ಅದಂತೂ ಪಕ್ಕ. ಯೂಟ್ಯೂಬ್ ತಮ್ಬ್ಲೈನೇ ನಮಗೆ ಅಟ್ರಾಕ್ಷನ್ ಆಗಿರೋದು. ನಾವೇನೇ ಒಂದು ವೀಡಿಯೋ ನೋಡ್ತೀವಿ ಅಂದರೂ ಆ ವೀಡಿಯೋ ಮಧ್ಯದಲ್ಲಿ ವೀಡಿಯೋ ಕ್ವಾಲಿಟಿ ಹೆಂಗೈತೆ ಅಂತ ಯಾರೂ ಚೆಕ್ ಮಾಡೋಲ್ಲ. ಮೊದಲು ನೋಡೋದೇನಪ್ಪ ಅಂದರೆ ಯೂಟ್ಯೂಬ್ ತಮ್ಬ್ಲೈನ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡು. ವ್ಯೂಸು, ಲೈಕ್ಸು ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ. ಇದೇ ಥರ ಯೂಸಸ್ ವೀಡಿಯೋಗಳು ಬೇಕಂದರೆ ಫಸ್ಟ್ ಹೋಗಿ ನಮ್ಮದು ಯೂಟ್ಯೂಬ್ ಚಾನೆಲ್ ಹೋಗಿ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಕೊಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್.